ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಮುನಿಸಿಕೊಂಡಿದೆ. ಕೊಪ್ಪಳ ತಾಲೂಕಿನಲ್ಲಿ ಈಗಾಗಲೇ 38% ಮಳೆ ಕೊರತೆಯಾಗಿದೆ. ಆದರೂ ಕೊಪ್ಪಳ ತಾಲೂಕಿನಲ್ಲಿ 43% ಮಳೆ ಕೊರತೆಯಾಗಿದೆ. ಆದರೆ ಕೊಪ್ಪಳ ತಾಲೂಕಿನಲ್ಲಿರುವಂಥ ಒಂದು ಜಲಾಶಯ, ಕಿರು ಜಲಾಶಯ ಈಗ ಭರ್ತಿಯಾಗುವ ಹಂತದಲ್ಲಿದ್ದು ರೈತರಲ್ಲಿ ಖುಷಿ ಹೊಂದಿದೆ. ಹಿರೇಹಳ್ಳ ಜಲಾಶಯಕ್ಕೆ ಈ ಬಾರಿ ಏನು ಮುಂಗಾರು ಪೂರ್ವ ಮಳೆ ಆಯಿತು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಗಿರುವಂಥ ಮಳೆಗೆ ನೀರು ಬಂದು ಸೇರಿಕೊಂಡಿದೆ. ಒಂದೇ ಮಳೆಗೆ ನೀರು ಸೇರಿಕೊಂಡಿರುವಂಥ ಕಾರಣಕ್ಕಾಗಿ 1.62 TMC ನೀರು ಸಾಮರ್ಥ್ಯದಲ್ಲಿ ಈಗ 1 TMC ಅಷ್ಟು ನೀರು ಸಿಂಗರಿದ್ದು ಸರಿಸುಮಾರು ಇನ್ನೂ 4 ಅಡಿ ನೀರು ಬಂದರೆ ಸಂಪೂರ್ಣವಾಗಿ ಭರ್ತಿಯಾಗ್ತಾಯಿದೆ. ಇದು ರೈತರಲ್ಲಿ ಆಶಾಭಾವನೆಯನ್ನು ಮೂಡಿಸಿದೆ. ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಮಳೆ ಇಲ್ಲದೆ ಸಾಕಷ್ಟು ಭೂಮಿ ಹಾಳಾಗಿದೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಈಗ ಏನಾದರೂ ಕಾಲುವೆಗಳಿಗೆ ನೀರು ಬಿಟ್ಟರೆ ಈಗಿರುವಂಥ ನೀರು ಕೊಪ್ಪಳ ತಾಲೂಕಿನ ಒಂದು 4-5 ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸ್ತಿದೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿದ್ದಾರೆ. ಇದು ಡ್ಯಾಮ್ ತುಂಬಿರೋದ್ರಿಂದ ರೈತರಿಗೆ ಭಾಳ ಖುಷಿ ಅನಿಸತ್ತೆ ರೀ. ಯಾಕಂದ್ರೆ ಈಗ ಇಂಥ ಬರಗಾಲದಲ್ಲಿ ರೈತರಿಗೆ ಒಂದು ಭತ್ತ ಬೆಳೀಲಿಕ್ಕೆ ಅನುಕೂಲ ಇದೆ. ಆಮೇಲೆ ದುಡಿಲಿಕ್ಕೆ ಜನರಿಗೆ ಒಂದು ಕೂಲಿ ಸಿಗುತ್ತೆ, ಬಡ ಜನರಿಗೆ. ಹೀಗಾಗಿ ತುಂಬಿದ್ರಿಂದ ರೈತರಿಗೆ ಭಾಳ ಖುಷಿಯಾಗಿದ್ರೆ. ಅಂದರೆ ಯಾವ ತುಂಬಿದ್ದು? ಈಗ ಒಂದು ಮಂತ್ ಆಯ್ತು ರೀ ಡ್ಯಾಮ್ ತುಂಬಿದ್ದು, 1 ತಿಂಗಳಾಯ್ತು ರೀ. ಆಮೇಲೆ ಮಳೆ ಆಗಿಲ್ಲ, ಮತ್ತೆ ಮಳೆ ಆಗಿಲ್ಲ ರೀ. ಮಳೆ ನಮಗಿಲ್ಲ ರೀ. ಬೇರೆ ಕಡೆ ಮಳೆಯಾಗಿ ನಮಗೆ ಡ್ಯಾಮ್ ತುಂಬಿದೆ, ನಮ್ಮಲ್ಲಿ ಮಳೆ ಇಲ್ಲ. ಕೆನಾಲಿಗೆ ಈಗ ಏನು ಮಾಡಬೇಕು? ಕೆನಾಲ್ ನೀರು ಬಿಡೋಕೆ ಏನು ಬೇಕು? ಕೆನಲಿಗೆ ನೀರು ಬಿಡ್ಬೇಕು ರೀ. ಯಾಕಂದ್ರೆ ರೈತರಿಗೆ ಅಲ್ಲೇ ಭತ್ತದ ಸಸಿಗಳನ್ನು ಹಾಕಿರ್ತಾರೆ ರೀ. ಈಗ ಅಲ್ಲೇ ಅವು ಸಸಿ ಬಂದಾವ. ಈಗ ಕೆನಲ್ ನೀರು ಬಿಟ್ರೆ ಅವರು ಸಾಗುವಳಿ ಮಾಡ್ಕೊತಾರೆ ಅವರು. ಹಾಂ, ಅಂದರೆ ನೀರು ಹೆಚ್ಚಿನ ನಿಲ್ಲಕ್ಕೆ ಅವಕಾಶ ಇತ್ತು, ಎತ್ತರ ಮಾಡಿದ್ರೆ ನೀರು ಇನ್ನೂ ಒಂದು ಡ್ಯಾಮ್ ಎತ್ತಿಸಿದ್ರೆ ನೀರು ನಿಲ್ಲಕ್ಕೆ ಅವಕಾಶ ಇದೆ ರೀ. ಅವಕಾಶ ಇದೆ, ಮಾಡಿಲ್ಲ ರೀ. ಮಾಡ್ಬೇಕಾಯ್ತದೆ. 2000ರಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಡ್ಯಾಮ್ ಎತ್ತರಿಸಿಲ್ಲ ರೀ. ಡ್ಯಾಮ್ ಎತ್ತರಿಸ್ಬೇಕು ರೀ. ಯಲಬುರ್ಗಾ ಮತ್ತು ಮಂಗಳೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಇಲ್ಲಿಂದ ಆಗ್ತಾ ಇದೆ. ಒಂದು ಈಗಿರುವಂಥ ನೀರನ್ನು ಬಳಕೆ ಮಾಡಿಕೊಳ್ಳಬೇಕು ಸಹ ಜಿಲ್ಲಾಧಿಕಾರಿಗಳು ಒಂದಿದು ಬರವಣಿಗೆ ಕೊಡಬೇಕು. ರೈತರಿಗೆ ನೀರಾವರಿಗೆ ಕೊಡ್ತಾರೋ ಅಥವಾ ಈ ನೀರನ್ನು ಕೇವಲ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗಾಗಿ ಬಿಡ್ತಾರೆ ಅನ್ನೋದಿದೆ. ಒಂದು ವೇಳೆ ಇನ್ನೂ ಸ್ವಲ್ಪ ಮಳೆ ಆದರೆ, ಇನ್ನಷ್ಟು ನೀರು ಬಂದರೆ ಈ ನೀರು ಹರಿದು ತುಂಗಭದ್ರಾ ಜಲಾಶಯನ ಸೇರ್ತಾ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಅತ್ಯಂತ ಕಡಿಮೆ ನೀರು ಇರದೆ ಈಗಿರುವಂಥ ಇದರಲ್ಲಿ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಈಗಿರೋದು ಕೇವಲ 9.32 TMC ಅಷ್ಟು ನೀರಿದೆ. ಒಂದು ವೇಳೆ ಈ ಹಳ್ಳದ ನೀರು ತುಂಬಿ ಒಂದು ವೇಳೆ ನೀರು ಹೋದರೆ ಇನ್ನಷ್ಟು ಅಲ್ಲಿಯೂ ಸಹ ನೀರಿನ ಸಂಗ್ರಹವಾಗ್ತಾಯಿದೆ ಅನ್ನೋದು ಒಂದು ಕಡೆ ಇದೆ. ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMC ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಾಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣಾದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಗಭದ್ರಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಹಾಗಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ರೈತರಲ್ಲಿ ಈಗ ಬಹುತೇಕ ಜಲಾಶಯಗಳು ಖಾಲಿಯಾಗಿರುವಾಗ ಏನು ಹಿರೇಹಳ್ಳ ಜಲಾಶಯ ಭರ್ತಿಯಾಗಿರೋದು ರೈತರಲ್ಲಿ ಆಶಾಭಾವನೆ ಇದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇನ್ನಷ್ಟು ಸಹಕಾರ ಕೊಟ್ಟು ಈ ನೀರನ್ನು ರೈತರಿಗೂ ಅನುಕೂಲ ಕೊಡಬೇಕು. ಜೊತೆಗೆ ಕುಡಿಯೋ ನೀರಿಗೂ ಅವಕಾಶ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.